ಆರ್ಡಿನೋ Uno. ಇದು Arduino Nano. ಗೊತ್ತಾ? ಸರಿ, ಇದು ಯಾವುದು? ESP32. ಯಾವುದು? ESP32. ಸೊ ಇದು ಯಾವ್ದು ಗೊತ್ತಾ? ESP. ಇದಕ್ಕೆ ESP8266 ಅಂತಾರೆ. 8266. ಓಕೆ, ಮಿಕ್ಕಿದ ಬೋರ್ಡ್ಸ್ ಗೊತ್ತಾ? ಇದು ಯಾವ್ದು ಗೊತ್ತಾ? ಗೊತ್ತಿಲ್ಲ. ಇದು MSP430. MSP430. ಸರಿನಾ? ಸೊ ಈ ಬೋರ್ಡ್ಸ್ ಅಲ್ಲಿ ಯಾವ್ದು ನಿಮಗೆ ಕಂಪ್ಯೂಟರ್ ತರ ಕಾಣಿಸ್ತಾ ಇದೆ? ಕಂಪ್ಯೂಟರ್ ತರ ಕಾಣಿಸ್ತಾ ಇದೆಯಾ? ಸೊ ಅದಕ್ಕೆ ಜೆಟ್ಸನ್ ನ್ಯಾನೋ ಅಂತ ಕರಿತೀವಿ. ಏನು? Jetson Nano. ಸೊ ಇದು ರಾಸ್ಬೆರಿ ಪೈ. Raspberry Pi. ಯಾವ್ದು ಇಷ್ಟ ಇದರಲ್ಲೆಲ್ಲ? ಯಾವ್ದು ಇಷ್ಟ ಆಯಿತು? ESP32. ಜೆಟ್ಸನ್ನ ಫ್ಯಾನ್ ಇದೆ ಅದಕ್ಕೆ. ಓಕೆ, ಇವತ್ತು ಜಸ್ಟ್ ನೋಡೋಣ ಅಂತ ಎಲ್ಲ ಮೈಕ್ರೋ ಕಂಟ್ರೋಲರ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ಗೆ. ಸುಮಾರಷ್ಟು ಐಡೆಂಟಿಫೈ ಮಾಡಿದ್ರು. ಇದನ್ನಂತೂ ಅವ್ರು ಐಡೆಂಟಿಫೈ ಮಾಡೇ ಮಾಡ್ತಾರೆ, ಯಾಕಂದರೆ ಇದು ಮೋಸ್ಟ್ ಯೂಸ್ಡ್ ಅವರ ಸ್ಟೆಮ್ ಪ್ರಾಜೆಕ್ಟ್ಸಲ್ಲೆಲ್ಲ ಯೂಸ್ ಮಾಡುವಂಥ ಮೈಕ್ರೋ ಕಂಟ್ರೋಲರ್ ಇದು ಆರ್ಡಿನೋನು. ಈ ಮೈಕ್ರೋ ಕಂಟ್ರೋಲರ್ ಹಾಬಿಸ್ಟ್ಗೆ ಅಥವಾ ಪ್ರಾಜೆಕ್ಟ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರಿಗೆ, ಸ್ಟೂಡೆಂಟ್ಸ್ಗೆಲ್ಲ ಬೆಸ್ಟ್ ಮೈಕ್ರೋ ಕಂಟ್ರೋಲರ್. ಅಫೋರ್ಡಬಲ್ ಕಾಸ್ಟಲ್ಲಿ ಸಿಗುತ್ತೆ, ಮತ್ತು ಇದರ ಕಮ್ಯುನಿಟಿ ಲೈಬ್ರರಿ ಸಪೋರ್ಟ್ ಮತ್ತು ಎಕ್ಸಾಂಪಲ್ಸ್ ಇದೆಯಲ್ಲ ಇನಾರ್ಮಸ್ ಆಗಿರುತ್ತೆ. ಸೊ ಏನೇ ಪ್ರಾಜೆಕ್ಟ್ ಅಂದ್ಕೊಂಡ್ರೂ ನಮಗೆ ಸಪೋರ್ಟ್ ಸಿಕ್ಬಿಡುತ್ತೆ. ಹಾಗಾಗಿ ಫಸ್ಟ್ ಟು ಸ್ಟಾರ್ಟ್ ಅನ್ನೋ ಮೈಕ್ರೋ ಕಂಟ್ರೋಲರ್ ಅಂದರೆ ಅದು ಇದು ಆರ್ಡಿನೋ ಊನೋ ಮೈಕ್ರೋ ಕಂಟ್ರೋಲರ್. ಹಾಗೆ ಈ ಮೈಕ್ರೋ ಕಂಟ್ರೋಲರ್ದೇ ಅಪ್ಲಿಕೇಶನ್ನು, ಬಟ್ ಒಂದು ಚಿಕ್ಕ ಪ್ರಾಜೆಕ್ಟಲ್ಲಿ ಎಂಬೆಡ್ ಮಾಡಬೇಕು ಅಂದರೆ ನಾವು ಆರ್ಡಿನೋ ನ್ಯಾನೋ ಪ್ರಿಫರ್ ಮಾಡ್ತೀವಿ. ಅಂದರೆ ವೇರಬಲ್ಸ್ ಇರುತ್ತಲ್ಲ, ನಾನೇನಾದರೂ ವೇರಬಲ್ ಕ್ಲಾಕ್ ಟೈಪಲ್ಲಿ ಡಿಸೈನ್ ಮಾಡಬೇಕು, ಚಿಕ್ಕದಾಗಿರೋ ಪ್ರಾಜೆಕ್ಟ್ ಅಲ್ಲಿ ನಾನು ಇದನ್ನು ಎಂಬೆಡ್ ಮಾಡಬೇಕು, ಆವಾಗ ಆರ್ಡಿನೋ ನ್ಯಾನೋನ ಯೂಸ್ ಮಾಡ್ಬೋದು. ಇವೆರಡೂ ನಮ್ಮ ಸ್ಟೂಡೆಂಟ್ಸ್ ಐಡೆಂಟಿಫೈ ಮಾಡಿದ್ರು. ESP32 ಕೂಡ ನಾವು ತುಂಬ ಪ್ರಾಜೆಕ್ಟ್ಸಲ್ಲಿ ಪ್ರಿಫರ್ ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಕಲ್ತ್ಕೊಳ್ಳಿ ಅಂತ ಹೇಳಿ. ಆರ್ಡಿನೋಗಿಂತ ಅಡಿಷ್ನಲ್ ಕೇಪಬಿಲಿಟಿ ಏನು ಅಂದರೆ ಇದರಲ್ಲಿ ಇದು ಡ್ಯುಯಲ್ ಕೋರ್, ಅಂದರೆ 2 ಕೋರ್ ಇದ್ದರೆ ಮಲ್ಟಿಪಲ್ ಪ್ರಾಸೆಸಿಂಗ್ ಅಟ್ ಎ ಟೈಮ್ ಪಾಸಿಬಲ್ ಆಗುತ್ತೆ. ವೆರಾಸ್ ಈ ಆರ್ಡಿನೋಗೆ ಬಂದಾಗ ಅದು ಡ್ಯುಯಲ್ ಕೋರ್ ಅಲ್ಲ. ಡ್ಯುಯಲ್ ಕೋರ್ ಪ್ರೊಸೆಸರ್ ಪ್ಲಸ್ ಇದು ವೈಫೈ ಮತ್ತು ಬ್ಲೂಟೂತ್ 2 ಇನ್ಬಿಲ್ಟ್ ಆಗಿರೋದ್ರಿಂದ ನಾವು ಕ್ಲೌಡಿಗೆ ಕನೆಕ್ಟ್ ಮಾಡ್ಬೋದು. ಸೊ IoT ಅಪ್ಲಿಕೇಶನ್ಸಲ್ಲಿ, ಇಂಡಸ್ಟ್ರಿ ಗ್ರೇಡ್ IoT ಅಪ್ಲಿಕೇಶನ್ಸ್, ಕ್ಲೌಡ್ ಅಪ್ಲಿಕೇಶನ್ಸಲ್ಲಿ ಈ ESP32ನ ನಾವು ಪ್ರಿಫರ್ ಮಾಡ್ತೀವಿ. ಇದರದೇ ಓಲ್ಡರ್ ವರ್ಷನ್ ಬಂದು ESP8266. ಇದನ್ನು ನೋಡ್ MCU ಅಂತ ಕೂಡ ಕರೀತಾರೆ. ಇದರದೇ ESP32ದು ಓಲ್ಡರ್ ವರ್ಷನ್ನು. ಏನಂದರೆ ನಮಗೆ ಇದು ಸಿಂಗಲ್ ಕೋರು, ಡ್ಯುಯಲ್ ಕೋರ್ ಅಲ್ಲ, ಇದು ಸಿಂಗಲ್ ಕೋರು. ಒಂದೇ ಒಂದು ಸೆನ್ಸರ್ ಡೇಟಾನ ಕಂಟಿನ್ಯೂಸ್ ಆಗಿ ಮಾನಿಟ್ರ್ ಮಾಡಬೇಕು, ಅಥವಾ ಇದನ್ನು ಮಾಸ್ಟ್ರಾಗಿ ಇದನ್ನು ಇನ್ನೊಂದು ನೋಡಾಗಿ ಯೂಸ್ ಮಾಡಬೇಕು. ಈ ಅಪ್ಲಿಕೇಶನ್ಸಲ್ಲೆಲ್ಲ ನಾವು ESP8266ನ ಪ್ರಿಫರ್ ಮಾಡ್ತೀವಿ. ಅದು ಬಿಟ್ಟರೆ ಲೋ ಪವರ್ ಇಂಡಸ್ಟ್ರಿ ಗ್ರೇಡ್ ಅಪ್ಲಿಕೇಶನ್ಸಲ್ಲಿ ಪ್ರಿಫರ್ ಮಾಡುವಂಥ ಮೈಕ್ರೋ ಕಂಟ್ರೋಲರ್ ಅಂದರೆ MSP430. ಲೋ ಪವರ್ ಅಪ್ಲಿಕೇಶನ್ಸ್ ಅಂದರೆ ಬ್ಯಾಟ್ರಿ ಕನ್ಸ್ಟ್ರೆಂಟ್ಸ್ ಇರೋ ಪ್ರಾಜೆಕ್ಟ್ಸಲ್ಲಿ, ಅಂದರೆ ಎನರ್ಜಿ ಮೀಟರ್ಸು ಈ ಥರದ್ರಲ್ಲಿ ನಾವು ಇನ್ಸ್ಟಾಲ್ ಮಾಡಬೇಕು ಅಂದಾಗ ಇಂಡಸ್ಟ್ರಿ ಗ್ರೇಡ್ ಅಪ್ಲಿಕೇಶನ್ಸಲ್ಲಿ ಈ ಮೈಕ್ರೋ ಕಂಟ್ರೋಲರ್ MSP430ನ ಪ್ರಿಫರ್ ಮಾಡ್ತಾರೆ. ಇಷ್ಟೊತ್ತು ನಾವು ರೀಡ್ ಮಾಡಿದ ಮೈಕ್ರೋ ಕಂಟ್ರೋಲರ್ಸ್ ಒಂದು ಕಡೆ ಆದರೆ, ಒಂದು ಕಂಪ್ಯೂಟರ್ಗಿರೋ ಕೇಪಬಿಲಿಟೀಸ್ ಇರುವಂಥ ಮೈಕ್ರೋ ಕಂಟ್ರೋಲರ್ ನೆಕ್ಸ್ಟ್ ಒನ್ ಬಂದು ಅದು ರಾಸ್ಬೆರಿ ಪೈ. ಇದು 3B. ಇದರ ಕೇಪಬಿಲಿಟೀಸ್ ಅಂದರೆ ಇದರ ಮೇಲೆ ನಾವು ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಕೂಡ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ನಾವು ಹೇಗೆ ಕಂಪ್ಯೂಟ್ರಲ್ಲಿ ನಮಗೆ ಬೇಕಾಗಿರೋ ಒಂದು ಎನ್ವಿರಾನ್ಮೆಂಟ್ನೇ ಸೆಟ್ ಮಾಡ್ತೀವೋ, ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ತನ್ನ ಮೂಲಕ ಎಲ್ಲ ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವೋ ಅದೇ ಥರ ಮಾಡ್ಬೋದು. ನೀವು ಇದರಲ್ಲಿ ನೋಡ್ಬೋದು 4 USB ಪೋರ್ಟ್ಸು, ಈಥರ್ನೆಟ್ಟು, ಕ್ಯಾಮರಾ, HDMI ಮತ್ತು USB ಟೈಪ್ ಕ್ಯಾಮ್ರಾ ಕೂಡ ಕನೆಕ್ಟ್ ಮಾಡ್ಬೋದು. ಹಾಗಾಗಿ ಡೈರೆಕ್ಟಾಗಿ ಫಾರ್ ಎಕ್ಸಾಂಪಲ್ ಫೇಸ್ ರೆಕಗ್ನಿಷನ್ ಅಪ್ಲಿಕೇಶನ್ಸು, ಈ ಥರ ಮೆಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಮಾಡೆಲ್ಸನ್ನು ನಾವು ಇದ್ರ ಮೇಲೆ ಇನ್ಸ್ಟಾಲ್ ಮಾಡಿ ರನ್ ಮಾಡಬೇಕು ಅಂದಾಗ ಈ ಥರ ಕಾಂಪ್ಯೂಟಿಂಗ್ ಕೇಪಬಿಲಿಟೀಸ್ ಇರುವಂಥ ಮೈಕ್ರೋ ಕಂಟ್ರೋಲರ್ನ ಪ್ರಿಫರ್ ಮಾಡ್ಬೋದು. ಅದೇ ಅಲ್ಲದೆ ನಾರ್ಮಲ್ ಮೈಕ್ರೋ ಕಂಟ್ರೋಲರ್ ಸೆನ್ಸರ್ ಇಂಟಿಗ್ರೇಷನ್ ಅಥವಾ ಮೋಟರ್ಸ್ ಜೊತೆ ಇಂಟಿಗ್ರೇಷನ್ ಮಾಡೋದಕ್ಕೆ GPIO ಪಿನ್ಸ್ ಕೂಡ ಇದ್ರ ಮೇಲೆ ಅವೈಲಬಲ್ ಇರುತ್ತೆ. ಇದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಹೆಚ್ಚಿನ ಪವರ್ ಇರೋವಂಥ ಮೈಕ್ರೋ ಕಂಟ್ರೋಲರ್, ಅದನ್ನು ಮೈಕ್ರೋ ಕಂಟ್ರೋಲರ್ ಅಂತ ಕರೆಯಲ್ಲ, AI ಬೋರ್ಡ್ ಅಂತಲೇ ಕರಿತೀವಿ. ಅದು ಬಂದು NVIDIA ಜೆಟ್ಸನ್ ಓರಿನ್ ನ್ಯಾನೋ. ಇದು ರೀಸೆಂಟಾಗಿ ನಮ್ಮ ಲ್ಯಾಬ್ಗೆ ಆ್ಯಡ್ ಆಗಿರೋ ಪ್ರಾಡಕ್ಟು.
ಸೂಪರ್ ಪವರ್ ಕಂಪೇರ್ಡ್ ಟು ನಮ್ಮ ರಾಸ್ಬೆರಿ ಪೈ. ಯಾಕಂದರೆ ರ್ಯಾಮ್ ಜೊತೆಗೆ NVIDIAದೇ ಸ್ಪೆಷಲಾಗಿ ಡಿಸೈನ್ ಆಗಿರೋ GPU ಇರುತ್ತೆ. ನಾವು ಯಾವಾಗ GPU ಅಂತ ಹೇಳ್ತೀವಲ್ಲ ಆವಾಗ ಫಾಸ್ಟ್ ಆ್ಯಂಡ್ ಪ್ಯಾರಲಲ್ ಕಂಪ್ಯೂಟಿಂಗ್ ಕೇಪಬಿಲಿಟಿ ಇದ್ರ ಜೊತೆಗೆ ಬರುತ್ತೆ. ಹಾಗಾಗಿ ಇದರಲ್ಲಿ ಕೂಡ ನಮಗೆ 4 USB, ಈಥರ್ನೆಟ್ಟು, HDMI ಪೋರ್ಟ್ಸು, ಇದರಿಂದ ಕ್ಯಾಮ್ರಾ ಕನೆಕ್ಟ್ ಮಾಡ್ಬೋದು. ರಿಯಲ್ ಟೈಮ್ ಅಪ್ಲಿಕೇಶನ್ಸ್, ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ರಿಯಲ್ ಟೈಮ್ ಆಗಿ ವೆಹಿಕಲ್ಲದು ಸ್ಪೀಡ್ ಮಾನಿಟರ್ ಮಾಡಬೇಕಾಗುತ್ತೆ ಅಥವಾ ಕ್ಯಾಪ್ಚರ್ ಮಾಡಿಬಿಟ್ಟು ಆಬ್ಜೆಕ್ಟ್ಸ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಆಗ ರಿಯಲ್ ಟೈಮಲ್ಲಿ ರನ್ ಆಗೋದ್ರಿಂದ ಕ್ಲೌಡಲ್ಲಿ ಕಾಂಪಿಟೇಷನ್ ಆಗೋಕ್ಕಾಗಲ್ಲ. ಕಾಂಪಿಟೇಷನ್ ಎಲ್ಲ ಇದೇ ಮೈಕ್ರೋ ಕಂಟ್ರೋಲರ್ ಮೇಲೆ ಆಗೋದ್ರಿಂದ ನಮ್ಮ GPU ಫಾಸ್ಟ್ ಪ್ರಾಸೆಸಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ಮೈಕ್ರೋ ಕಂಟ್ರೋಲರ್ಸು ನಮ್ಮ ಲ್ಯಾಬಲ್ಲಿ ಈಗ ಅವೈಲಬಲ್ ಇದೆ ಹಾಗೂ ಇವೆಲ್ಲದರ ಮೇಲೆ ನಾವು ಪ್ರಾಜೆಕ್ಟ್ಸ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತೀವಿ.